ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ರೂಟ್ಸ್. ಇವತ್ತಿನ ವಿಚಾರ RCB. ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ ಆಗಿರ್ತಕ್ಕಂಥ ಘಟನೆಗಳ ಒಂದು ವಿವರಣೆ ಏನ್ ಹೇಳುತ್ತೆ ಸಂಖ್ಯೆಗಳು ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಒಂದು IPL ಮ್ಯಾಚ್ ಏನಿತ್ತು, ಆ ದಿನ IPL ನ ಪ್ರಿಡಿಕ್ಷನ್ಸ್ ಹೇಳಿ ಅಂತ ಹೇಳಿ ಸಾಕಷ್ಟು ಒಂದು ಪರ್ಸನಲ್ ಮೆಸೇಜಸ್ ಇನ್ಸ್ಟಾಗ್ರಾಮ್ ನಲ್ಲಿ ಬಂದಿತ್ತು. ದಯವಿಟ್ಟು ಏನಾಗುತ್ತೆ ಹೇಳಿ ಅಂತ ಹೇಳಿ. ಬಹಳ ತಡವಾಗಿ ಅದೇ ದಿನ ಸಂಜೆ 6:45 ಒಂದು ರೀಲ್ ಅನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಆ ಒಂದು ವಿಡಿಯೋದಲ್ಲಿ RCB ವಿಚಾರವಾಗಿ ಒಂದಷ್ಟು ವಿಚಾರಗಳು, ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಿರ್ತೀನಿ. ಗೆಲುವು ಅನ್ನತಕ್ಕಂಥದ್ದು ನೋಟ್ ಮಾಡ್ಕೊಳ್ಳಿ ಪಾಯಿಂಟು. ಗೆಲುವು ಅನ್ನತಕ್ಕಂಥದ್ದು ಪ್ರಯಾಸದಾಯಕವಾಗಿರುತ್ತೆ, ಕಷ್ಟಕರವಾಗಿರುತ್ತೆ, ಹೋರಾಟದಾಯಕವಾಗಿರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀನಿ. ಜ್ಯೋತಿಷ್ಯ ಅನ್ನತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸಂಖ್ಯಾಶಾಸ್ತ್ರ ಅನ್ನತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರಗಳೇ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡಿರುತ್ತೆ. ದಟ್ ಈಸ್ ಕಾಲ್ಡ್ ಕರ್ಮ. ಸೊ ಈಗ ಅಲ್ಲಿ ಹೇಳಿರೋದು ಒಂದು ವಿಚಾರ ಏನಿದೆ, ಎಷ್ಟೋ ಜನ ವಿನ್ ಆದ್ಮೇಲೆ, RCB ವಿನ್ ಆದ್ಮೇಲೆ, ಹೌದು ಮೇಡಮ್ ನೀವು ಹೇಳ್ದಾಗೆ ನಡೀತು, ಸಿಚುವೇಶನ್ ತುಂಬಾ ಟಫ್ ಇತ್ತು, ಎಲ್ಲಿ ಸೋತೋಗ್ತೀವೋ ಅನ್ಕೊಂಡ್ವಿ, ವಿನ್ ಆದ್ವಿ, ಎಸ್ ನೀವ್ ಹೇಳಿದ ಪ್ರಿಡಿಕ್ಷನ್ಸ್ ಸರಿ ಆಯ್ತು ಅಂತ ಕಾಮೆಂಟ್ ಗಳು ಮಾಡಿದ್ರು. ಬಟ್ ಅದರ ಒಂದು ಒಳ ಅರ್ಥ, ಆ ಒಂದು ವಾಕ್ಯಗಳ ಒಳ ಅರ್ಥ ಗಮನಿಸಿ. ಗೆಲುವು ಅನ್ನತಕ್ಕಂಥದ್ದು ಅಂದ್ರೆ ಗೆಲ್ಲುತ್ತಾರೆ, ಗೆಲುವು ಏನಾಗಿರುತ್ತೆ, ಗೆದ್ದ ಮೇಲೆ ಅದೊಂದು ಅಸಮಾಧಾನ ಇರುತ್ತೆ, ಕಪ್ಪು ಚಿಕ್ಕೆ ಇರುತ್ತೆ ಅನ್ನುವಂಥದ್ರ ಅರ್ಥ. ಇದನ್ನ ನಾನು ಹೇಳಿದೀನಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ದಟ್ ಕೆಲವು ವಿಚಾರಗಳು ಗೊತ್ತೋ ಗೊತ್ತಿಲ್ಲದ ಹಾಗೆ ಬಾಯಿನಲ್ಲಿ ಬಂದಿರತಕ್ಕಂಥದ್ದು. ಸೊ ದಟ್ ಇಟ್ ವಾಸ್ ನಾಟ್ ರಿಯಲಿ ಇಂಟೆನ್ಷನಲ್, ಬಟ್ ಆ ಒಂದು ವಾಕ್ಯಗಳೇ ಯಾಕೆ ಬಂತು, ಸೊ ಅದನ್ನೇ ಹೇಳ್ತೀವಿ ನಾವು ಕರ್ಮ ಶಾಸ್ತ್ರ ಅಂತ ಹೇಳುವಂಥದ್ದು. ಹೋಗಿ ವಿಡಿಯೋವನ್ನ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ಆ ವಿಡಿಯೋ ಹಾಗೆ ಇದೆ. ಎಸ್, ಈ ಒಂದು ವಿಚಾರದ ಬಗ್ಗೆ ಸಂಖ್ಯೆಗಳು ಏನನ್ನ ಹೇಳ್ತಾ ಇತ್ತು ಅದ್ರ ಬಗ್ಗೆ ಮಾತಾಡೋಣ. ಎಲ್ರು 18 ಎಲ್ಲಾ ಕಡೆ ಲಿಂಕ್ ಇದೆ ಅಂತ ಹೇಳಿ ಮಾತಾಡಿದವ್ರೆ. ಯಾಕಂದ್ರೆ ಸಂಖ್ಯೆಗಳಿಗೆ ಆ ಒಂದು ಶಕ್ತಿ ಇದೆ. ಕೆಲವರಿಗೆ ಸಂಖ್ಯೆಗಳಿಗೆ ಶಕ್ತಿ ಇದೆ ಅಂತ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಕೋಇನ್ಸಿಡೆಂಟ್ಲಿ 18 ಎಲ್ಲ ಕಡೆ ಮ್ಯಾಟರ್ ಆಯ್ತು ಅಂತ ಮಾತಾಡಿದ್ರು. ಬಟ್ ಅದ್ ಏನನ್ನ ಹೇಳ್ತು, ಸೊ 18 ಅಂತಂದ್ರೆ ಏನು, ಹೇಗೆ ಇದೆಲ್ಲವೂ ಆಯ್ತು, ಇವೆಲ್ಲವನ್ನ ಕೂಡ ಸಂಖ್ಯೆಗಳ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮ್ಗೆ. ಮೊದಲನೇದಾಗಿ 2025 ಅನ್ನತಕ್ಕಂಥದ್ದು ಕುಜನ ಒಂದು ವರ್ಷ. ಇಲ್ಲಿ ಕೇತುವಿನ ಛಾಯೆಯೂ ಕೂಡ ಇದೆ ಅಂತ ಹೇಳಿರುವಂತದ್ದು. ಈ ವರ್ಷದ ಹೊಸ ವರ್ಷದ ಪ್ರಿಡಿಕ್ಷನ್ಸ್ ನಲ್ಲಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಈ ವರ್ಷ ಕ್ರೀಡೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಧನೆಗಳು ಆಗತ್ತೆ. ಸೊ ಅಲ್ಲಿ ಒಂದು ಅಚೀವ್ಮೆಂಟ್ ಗಳನ್ನ ಮಾಡುವಂತ ಯೋಗಗಳು ಜಾಸ್ತಿ, ಖುಷಿ ತಂದುಕೊಡುವಂತ, ಹೆಸರು ಕೀರ್ತಿಗಳನ್ನ ಮಾಡುವಂತ ಒಂದು ವಿಚಾರ. ಸೊ ದಟ್ ಅದು ನಡೆದಿದೆ. ಅಟ್ ದ ಸೇಮ್ ಟೈಮ್ ಸಾವು ನೋವುಗಳು ಅಂತ ಕೂಡ ಮೆನ್ಷನ್ ಆಗಿದೆ. ಯುಗಾದಿಯ ವರ್ಷ ಭವಿಷ್ಯದಲ್ಲೂ ಇದೆ, ನ್ಯೂ ಇಯರ್ ಪ್ರಿಡಿಕ್ಷನ್ಸ್ ನಲ್ಲೂ ಇದೆ. ಸೊ ಅದು ಮೊದಲನೇ ಪಾಯಿಂಟ್ ಆಗುತ್ತೆ. ಇಲ್ಲಿ 2025 ಅನ್ನುವಂಥದ್ದು ಕುಜನ ಒಂದು ಸಂಖ್ಯೆ, ಅಂದ್ರೆ ಹೋರಾಟ ಅನ್ನುವಂಥದ್ದನ್ನ ತೋರಿಸ್ಕೊಡುತ್ತೆ, ನೋ ಗಿವ್ ಅಪ್ ಆಟಿಟ್ಯೂಡ್ ಅನ್ನುವಂಥದ್ದನ್ನ ತೋರಿಸ್ಕೊಡುತ್ತೆ. ಅಂಡ್ ಆಲ್ಸೋ ಅದು ಕೂಡ ಒಂದು ಕರ್ಮಾಧಾರಿತವಾದ ಸಂಖ್ಯೆಯೇ ಹೌದು. ಎಸ್, ಇಲ್ಲಿ ಕುಜವತ್ ಕೇತು ಅಂತ ಹೇಳುವಂಥದ್ದು ಕೇತುವಿನ ಒಂದು ತದ್ರೂಪೆ, ಕುಜನ ಒಂದು ತದ್ರೂಪೆ ಕೇತು ಅಂತ ಹೇಳುವಂತ ವಿಚಾರಗಳು. ಅದಾದ್ಮೇಲೆ ಹೇಳುವಾಗ 18ನೇ ಸಂಖ್ಯೆ, ಯಾಕೆ ಎಲ್ಲವೂ 18 ಆಯ್ತು, ಕೊಹ್ಲಿ ಅವರ ಒಂದು ಜರ್ಸಿ 18 ವರ್ಷಗಳ ನಂತರ ಮ್ಯಾಚ್ ವಿನ್ ಆಗ್ತೀವಿ ಅನ್ನುವಂತ ಒಂದು ವಿಚಾರ, ಅಥವಾ ಆದ್ವಿ ಅನ್ನುವಂತ ಒಂದು ವಿಚಾರ. ಜೊತೆಗೆ ಆ ಒಂದು ದಿನಾಂಕ ಕೂಡ ನೀವು ಗಮನಿಸಿ, 3/6/2025 ಮಂಗಳವಾರದ ದಿನ ನಿಕೋಲಾ ಟೆಸ್ಲಾ ಅವರ ಒಂದು ಕೋಡ್ ಅಂತ ಕೂಡ ನಾವು ಕನ್ಸಿಡರ್ ಮಾಡಬಹುದು. ಒನ್ ಆಫ್ ದ ಬೆಸ್ಟ್ ಡೇ ಆಸ್ ಪರ್ ನ್ಯೂಮರಾಲಜಿ ಕನ್ಸಿಡರ್ ಮಾಡ್ತಾರೆ ಮ್ಯಾನಿಫೆಸ್ಟೇಷನ್ ಗೆ. ಬಟ್ ಅದು ಕೂಡ 3 and 9 ಕಾಂಬಿನೇಷನ್ ನಲ್ಲಿ ಇತ್ತು, ಗುರು ಹಾಗೂ ಮಂಗಳನ ಒಂದು ಕಾಂಬಿನೇಷನ್ ನಲ್ಲಿ ಇತ್ತು. ಅಗೇನ್ ಇಟ್ಸ್ ಕಮ್ಸ್ 9, ಅಲ್ಲಿಯೂ ಕೂಡ ಮಂಗಳನೇ ಬಂದಿದ್ದು ಅಲ್ವಾ. ಈಗ 18ನೇ ಸಂಖ್ಯೆ ಎನ್ನುವಂಥದ್ದು ಏನು, ಎಲ್ಲರೂ 18ರ ಬಗ್ಗೆ ಮಾತಾಡಿದ್ರು, ಬಟ್ 1 and 8 ಅಂತ ನಾವು ನೋಡುವಾಗ ಸೂರ್ಯ ಹಾಗೂ ಚಂದ್ರನ ಒಂದು ವಿಚಾರ, ಸೂರ್ಯ ಹಾಗೂ ಶನಿಯ ಒಂದು ಸಮ್ಮಿಲನ ಅಲ್ಲಿ ತೋರಿಸುತ್ತೆ. ಅದರಿಂದ ಬಂದಿರತಕ್ಕಂಥ ಸಂಖ್ಯೆಗೆ ಕುಜ ಆಗಿರ್ತಕ್ಕಂಥದ್ದು. ಅಲ್ಲಿ ಶನಿಯನ್ನ ಕೂಡ ನಾವು ನೋಡ್ಬೇಕಾಗತ್ತೆ, ಶನಿ ಕರ್ಮಕಾರಕ. ಸೊ ಈ ಒಂದು ವಿಚಾರವೂ ಆಗುತ್ತೆ. ಜೊತೆಗೆ ಈ 18ರ ನಂಟು ಅಂತ ಹೇಳಿ ಬರ್ತೀವಿ ನಾವು. 18 ವರ್ಷಗಳ ನಂತರವೇ ಗೆಲುವು ಯಾಕೆ ಸಿಗ್ಬೇಕಾಗಿತ್ತು, ಯಾಕೆ RCB ಟೀಮ್ ನಲ್ಲಿ ಚೆನ್ನಾಗಿ ಆಡೋರು ಇರ್ಲಿಲ್ವಾ, ಇಷ್ಟು ವರ್ಷ ಗೆಲುವಿಗಾಗಿ ಕಾಯ್ಬೇಕಾಗಿತ್ತ ಅಂತಂದ್ರೆ ಅದು ಒಂದು ಹೋರಾಟದ ಒಂದು ಸಂಖ್ಯೆ ಆಗಿತ್ತು. ಅದು ಮಂಗಳನ ವರ್ಷದಲ್ಲಿ ಯಾಕೆ ಗೆಲುವು ಸಿಕ್ಕಿತ್ತು, ಹೋರಾಟ ಮಾಡಿ ಕರ್ಮದ ಫಲವಾಗಿ ಗೆದ್ರು ಅನ್ನೋದ್ರ ಒಂದು ಅರ್ಥ. ಜೊತೆಗೆ ಈ RCB ಅನ್ನುವಂತ ಒಂದು ವಿಚಾರ ಏನು, ಅನ್ನುವಂತಹ ಒಂದು ವಿಚಾರ ಏನು ಅಂತ ನಾವು ನೋಡುವಾಗ, ಒಂದು ರೀತಿಯಲ್ಲಿ ನಾವು ಲೆಕ್ಕಾಚಾರ ಮಾಡುವಾಗ
ಟೋಟಲ್ ಕಾಂಬಿನೇಷನ್ 7 ಬರುತ್ತೆ, ಮತ್ತೊಂದು ರೀತಿಯಲ್ಲಿ ಲೆಕ್ಕಾಚಾರ ಮಾಡುವಾಗ 5 ಬರುತ್ತೆ. ಎರಡೂ ಕೂಡ ನಿಜನೇ. ಇಷ್ಟು ಡೈ ಹಾರ್ಟೆಡ್ ಫ್ಯಾನ್ಸ್ ಯಾಕಿದ್ದಾರೆ ಆರ್ ಸಿ ಬಿಗೆ? ಗೆದ್ರು ಸೋತ್ರು ಆರ್ ಸಿ ಬಿಯನ್ನ ಬಿಡೋದಿಲ್ಲ ಅನ್ನೋದು ಯಾಕೆ? ಇಷ್ಟು ಒಂದು ಒಲವು ಯಾಕೆ? ಇಷ್ಟು ಫ್ಯಾನ್ ಬೇಸ್ ಯಾಕೆ ಅಂತನ್ನುವಾಗ ಎಮೋಷನಲಿ ಕನೆಕ್ಟ್ ಆಗಿರುವಂತದ್ದು ಆರ್ ಸಿ ಬಿಗೆ. ಅಂಡ್ ಆಲ್ಸೋ ಆರ್ ಅನ್ನುವ ಅಕ್ಷರ ಕೂಡ ಸಾಕಷ್ಟು ಪಾಪ್ಯುಲಾರಿಟಿಯನ್ನ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಕಪ್ಪು ಮಚ್ಚೆ, ಒಂದು ಅಸಮಾಧಾನ ಅನ್ನುವಂಥದ್ದು ಆ ಒಂದು ಅಕ್ಷರದಲ್ಲಿ ಇರುವಂತದ್ದು ಅನ್ನೋದು ಮತ್ತೆ ಪ್ರೂವ್ ಮಾಡಿತ್ತು. ಸೊ ದಟ್ ಈ ಒಂದು ವಿಚಾರಗಳು ನೆಕ್ಸ್ಟ್ ನಾವು ಹೇಳುವಾಗ ನೋಡಿ, ಈ ಒಂದು ಏನ್ ಅನಾಹುತ ಆಯ್ತು ಆ ಒಂದು ದಿನಾಂಕ 4ನೇ ಸಂಖ್ಯೆ, ಈಗಷ್ಟೇ ನಮ್ಗೆ ರಾಹು ಕೇತುಗಳ ಒಂದು ಗೋಚಾರ ರೀತಿಯಾದ ಬದಲಾವಣೆ. ಅಂಡ್ ಆಲ್ಸೋ ನಾವು ಮೆನ್ಷನ್ ಮಾಡಿದೀವಿ, ಹಿಂದೆ ಕೂಡ ನಾನು ಮೆನ್ಷನ್ ಮಾಡಿದೀನಿ, ಸಾಕಷ್ಟು ಸಮಸ್ಯೆಗಳು ಆಗುವಂತದ್ದು, ಸ್ವಲ್ಪ ಜಾಗರೂಕತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸೊ ದಟ್ ಅದ್ ನಡೀತಾನೆ ಬರ್ತಾ ಇದೆ. ಎಸ್, ಇಲ್ಲಿ 4ನೇ ತಾರೀಕು ಈ ಒಂದು ದುರಂತ ನಡೆಯುತ್ತೆ. ಜೊತೆಗೆ ನಮ್ಮ ಒಂದು ಆರ್ ಸಿ ಬಿ ಟೀಮ್ ಮ್ಯಾಚ್ ಆಡುವಾಗ ಫಸ್ಟ್ ವಿಕೆಟ್ ಆಗಿದ್ದು ಕೂಡ 18ನೇ ಸಂಖ್ಯೆಗೆ. ಸೊ ಟೋಟಲ್ ಸ್ಕೋರ್ ಅಂತ ನೋಡಿದ್ರು ಕೂಡ ನಿಮ್ಗೆ 189, ಅದಾದ್ಮೇಲೆ 1 ರನ್ ಬಂದಿದ್ದು 190 ಆಯ್ತು. ಸೊ ಗೆಲುವಿನ ಸ್ಕೋರ್ ಅವರಿಗೆ ಕಾಂಪಿಟೇಟಿವ್ಲಿ ಕೊಡುವಾಗ 191 ತಗೊಂಡ್ರು. ಬಟ್ ಆಕ್ಚುಯಲ್ ಅವರು ಒಂದು ಏನ್ ಅವರ ಒಂದು ಸ್ಕೋರ್ ಮಾಡಿದ್ದು, ಆಕ್ಚುಯಲ್ ಸ್ಕೋರ್ ಏನಿತ್ತು ಆರ್ ಸಿ ಬಿ ಅವತ್ತು, ಅದು 189ಗೆ ಬಂದಿತ್ತು. ಹಾಗೆ ಅಲ್ಲಿ 9ನೇ ಸಂಖ್ಯೆ 18 ಅನ್ನೋದು ನಿಮ್ಗೆ ಅಲ್ಲೂ ಕಾಣಿಸುತ್ತೆ. ಅಂಡ್ ಆಲ್ಸೋ ಪಂಜಾಬ್ನವ್ರು ಆಡುವಾಗ ಅವರ ಫಸ್ಟ್ ವಿಕೆಟ್ ಬಿದ್ದಿದ್ದು 43 ಅಂತಂದ್ರೆ 7 ಕೇತುವಿನ ಸಂಖ್ಯೆ ಬಂದಾಗ. ಇವೆಲ್ಲವೂ ಕೂಡ ಸಂಖ್ಯಾಶಾಸ್ತ್ರದ ಪ್ರಕಾರ ಬರ್ತಕ್ಕಂಥದ್ದು. ಕೆಲವರಿಗೆ ವಿಚಾರಗಳು ಅರ್ಥವಾಗುತ್ತೆ, ಕೆಲವರಿಗೆ ಅರ್ಥವಾಗೋದಿಲ್ಲ. ಸಂಖ್ಯೆಗಳು ಪ್ರತಿಯೊಂದನ್ನು ಕೂಡ ಸೂಚನೆಗಳ ಮೂಲಕ ನಮ್ಗೆ ತೋರಿಸ್ಕೊಡುತ್ತೆ. ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಬಹಳನೇ ಸತ್ಯವಾಗಿರ್ತಕ್ಕಂಥದ್ದು. ಇವೆಲ್ಲವೂ ನಾವು ಹೇಳಿದ್ದಕ್ಕೆ ಆಯ್ತು ನೋ. ಸಮುದ್ರದಲ್ಲಿ ಒಂದು ಹನಿಯಷ್ಟು ಕೂಡ ಜ್ಞಾನವನ್ನ ಮನುಷ್ಯ ಜೀವಿ ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಅಷ್ಟು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವ? ಸೊ ನಮ್ಮ ಕರ್ಮಗಳ ಆಧಾರಿತವಾಗಿ ಸ್ವಲ್ಪ ಸಿಕ್ಕಿರುತ್ತೆ. ಅದು ಭಗವಂತನ ರೂಪದಲ್ಲಿ, ಸರಸ್ವತಿಯ ರೂಪದಲ್ಲಿ ನುಡಿಸಿರ್ತಾರೆ, ಹೇಳಿರ್ತಾರೆ. ಇದ್ಯಾವುದು ಕೂಡ ಇಂಟೆನ್ಷನಲಿ ಆಗಿರುವಂತದ್ದಲ್ಲ, ಕಾಕತಾಳೀಯ ಅಂತಾನೆ ಅನ್ಕೋಣ. ಬಟ್ ನಡೆದಿರೋದು ಸತ್ಯ, ಎಲ್ಲ ಕಣ್ಮುಂದೆ ಕಾಣಿಸ್ತಾ ಇದೆ. ಈಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋರು ಎಲ್ಲರ ಬಾಯಲ್ಲೂ ಬಂದಿದ್ದು ಅಲ್ಲೂ 18, ಇಲ್ಲೂ 18, ಇಲ್ಲೂ 18, 9 ಯಾಕೆ ಬರ್ತಾ ಇದೆ? ಅದು ಎಲ್ಲವೂ 18 ವರ್ಷವಾದ ಮೇಲೆ ಗೆಲುವು ಯಾಕೆ ಸಿಕ್ತು? ಗೆಲುವು ಸಿಕ್ಕಿ ಯಾಕೆ ಈ ತರದ ಒಂದು ಸಮಸ್ಯೆ ಆಯ್ತು? ಗೆಲುವನ್ನು ಅನುಭವಿಸ್ಲಿಕ್ಕೆ ಯಾಕೆ ಆಗ್ಲಿಲ್ಲ? ಅದು ಒಂದು ಹೋರಾಟದ ಸಂಖ್ಯೆ. ಇಲ್ಲಿ ಮತ್ತೊಂದು ವಿಚಾರ, ನಾವು 18ನೇ ತಾರೀಕು ಬಾರ್ನ್ ಆಗಿದೀವಿ, ನಮ್ ಲೈಫ್ ಹಿಂಗೆ ಇರುತ್ತಾ? ದಯವಿಟ್ಟು ಆ ಲೆಕ್ಕಾಚಾರಕ್ಕೆ ಬರಬೇಡಿ. ನಾನು ಜಸ್ಟ್ ಮಾತಾಡ್ತಾ ಇರುವಂತದ್ದು ಈಗ ನಡೆದಿರುವ ಘಟನೆ, ಅದಕ್ಕೆ ಸಂಬಂಧಪಟ್ಟಾಗಷ್ಟೇ. ವೈಯಕ್ತಿಕವಾಗಿ ನಂದು 18, ನಾನು ಹೀಗೆ ನನ್ನ ಲೈಫಲ್ಲಿ ಇಲ್ಲ. ನಿಮ್ಮ ಒಂದು ನ್ಯೂಮರಾಲಜಿಯ ಜಾತಕಗಳೇ ಬೇರೆ ಇರುತ್ತೆ. ದಯವಿಟ್ಟು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡ್ಕೊಳ್ಬೇಡಿ. 18 ಇಸ್ ಗುಡ್ ನಂಬರ್. ಬಟ್ ಈ ಒಂದು ವಿಚಾರಕ್ಕೆ ಯಾಕೆ ಅಂತ ಬರುವಾಗ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಈ ಒಂದು ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟಾಗೆ ಮಾತಾಡ್ತಾ ಇರುವಂತದ್ದು. ಇಲ್ಲಿ ಅದನ್ನ ಬೇರೆ ರೀತಿಯಲ್ಲಿ ತಗೊಳ್ಬೇಡಿ. ಯಾವ ರೀತಿಯ ಸಮಸ್ಯೆ ಕೂಡ ವೈಯಕ್ತಿಕವಾಗಿ ನಿಮ್ಗೆ ಇರೋದಿಲ್ಲ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸೇ ಬೇರೆ ಬರುತ್ತೆ. ಈ ಒಂದಷ್ಟು ವಿಚಾರಗಳು ಇಲ್ಲಿ ನಾವು ಏನೇ ವಿಚಾರಗಳು ಹೇಳಿದ್ರು ಕೂಡ ಒಂದಿಷ್ಟು ಜನಕ್ಕೆ ಒಲವಿರುತ್ತೆ, ಅರ್ಥ ಮಾಡ್ಕೊಳ್ಳುವಂತ ಒಳನೋಟ ಇರುತ್ತೆ, ವಿವೇಕ ಇರುತ್ತೆ, ಅರ್ಥ ಮಾಡ್ಕೊಳ್ತಾರೆ. ಕೆಲವರು ಎಲ್ಲವನ್ನ ಕೂಡ ತಾತ್ಸಾರವಾಗಿ ಕಾಣ್ತಾರೆ, ಅರ್ಥವಾಗೋದಿಲ್ಲ. ಯಾವುದೇ ಒಬ್ಬ ಗುರು ಅಂದ್ರೂ ಕೂಡ ಆತನಿಗೂ ಜನ್ಮಜಾತಕ ಅನ್ನುವಂಥದ್ದು ಇದ್ದೇ ಇರುತ್ತೆ. ಕ್ರಮಾಧಾರಿತವಾಗಿ ಕೆಲವು ವಿಚಾರಗಳು ನಡೆಯುತ್ತೆ. ಸೊ ನಾವು ಮೊದಲೇ ಯಾಕೆ ಪ್ರಿಡಿಕ್ಷನ್ಸ್ ಮಾಡ್ಲಿಲ್ಲ ಅಂದ್ರೆ, ಬೆಟ್ಟಿಂಗ್ ಆಪ್ಗಳಿಗೆ ಹೋಗ್ತಾರೆ ಅಥವಾ ಬೆಟ್ಟಿಂಗ್ ಮಾಡ್ತಾರೆ, ಗ್ಯಾಂಬಲಿಂಗ್ ಮಾಡ್ತಾರೆ. ಈ ಒಂದು ಕ್ರಿಕೆಟ್ ಇದು ವಿನ್ ಆಗುತ್ತೆ ಹೇಳಿದರೆ ನಾವು ಇದಕ್ಕೆ ದುಡ್ಡು ಹಾಕ್ತಿವಿ. ಸೊ ದಟ್ ಏನಾಗುತ್ತೆ, ಶಾಸ್ತ್ರ ಆಗ ಕರ್ಮದ ಒಂದು ಕಾರಕತ್ವ ಇರೋದ್ರಿಂದ ಸೊ ಈ ರೀತಿಯಾಗಿ ಮಾಡಿದಾಗ ಹೇಳುವಂತ ವಿಚಾರಗಳು ಸುಳ್ಳಾಗ್ಬಿಡತ್ತೆ. ಸೊ ಇದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ ಇದೆ, ಹೋಗಿ ನೋಡಿ. ಇದೊಂದಷ್ಟು ವಿಚಾರಗಳು. ಸೊ ನ್ಯೂಮರಾಲಜಿ ಅಂತಕ್ಕಂಥದ್ದು ಬಹಳನೇ ಒಂದು ಸತ್ಯದ ವಿಚಾರ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲಾ ವಿಚಾರಗಳಿಗೂ ಒಂದು ರೀತಿಯಲ್ಲಿ ತಗೊಂಡ್ರೆ, ಜ್ಯೋತಿಷ್ಯ ನ್ಯೂಮರಾಲಜಿ ಅಂತ ಬಂದಾಗ ಅದನ್ನ ಬಹಳ ಒಂದು ಅವಹೇಳನ ಮಾಡುವಂಥದ್ದು. ಏನಾದ್ರು ಗೊತ್ತಾಗ್ಬಿಡತ್ತಾ, ಇದು ಗೊತ್ತಾಗ್ಬಿಡತ್ತಾ, ಭವಿಷ್ಯ ಹೇಳ್ಬಿಡ್ತೀರಾ, ಹಂಗ್ ಮಾಡ್ಬಿಡ್ತಾರ, ಹಿಂಗ್ ಮಾಡ್ಬಿಡ್ತೀರಾ, ಎಲ್ಲ ಕಣ್ಮುಂದೆ ತಾನೇ ಕಾಣಿಸ್ತಾ ಇದೆ. ನಾವೇನು ಮಾಡೋದಕ್ಕಿಲ್ಲ, ಕರ್ಮ ಎಲ್ಲ ಮಾಡುತ್ತೆ, ಮಾಡಿಸ್ಕೊಳ್ಬೇಕಷ್ಟೇ. ಎಸ್, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಹೊಟ್ಟೆ ನೋವಿದೆ, ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ, ಚೆಕ್ಅಪ್ ಮಾಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ, ಸೊ ಎಲ್ಲ ಆಗುತ್ತೆ. ಮತ್ತೆ ಕಾರಣಾಂತರಗಳಿಂದ ಆ ಡಾಕ್ಟರ್ ಹತ್ರ ಹೋಗೋದಕ್ಕೆ ಆಗೋದಿಲ್ಲ, ಸ್ವಲ್ಪ ದೂರ ಇರುತ್ತೆ ಮನೆಗೆ ಅನ್ಕೋಣ. ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತೀನಿ ನಾನು, ಇಲ್ಲಿ ತೋರಿಸಿದ್ವಿ ಸರ್, ಅವ್ರು ಏನೋ ಮೆಡಿಸಿನ್ ಕೊಟ್ಟಿದ್ರು ನೋಡಿ ಅಂತ. ಆ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಚೆಕ್ ಮಾಡಿ ಅವ್ರದ್ದೇ ಆದ ಬೇರೆ ಪ್ರಿಸ್ಕ್ರಿಪ್ಷನ್ಸ್ ಅನ್ನ ಕೊಟ್ಟು, ಬೇರೆ ಟ್ಯಾಬ್ಲೆಟ್, ಬೇರೆ ಮೆಡಿಸಿನ್ಸ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ಪಾಯಿಂಟ್ ನೋಡ್ಬೇಕಾಗಿರೋದು, ಇಬ್ರು ಡಾಕ್ಟರ್ ತಾನೆ, ಹಾಗಿದ್ರೆ ಯಾಕೆ ಎರಡು ಬೇರೆ ಬೇರೆ ಆಯ್ತು? ಯಾಕೆ ಅದೇ ಮೆಡಿಸಿನ್ಸ್ ಅನ್ನ ಕಂಟಿನ್ಯೂ ಮಾಡ್ಬೋದಿತ್ತು, ಅಥವಾ ಅದೇ ರೀತಿ ಹೇಳ್ಬೋದಿತ್ತು. ಬಟ್ ಬೇರೆ ಯಾಕೆ ಹೇಳಿದ್ರು ಅಂದ್ರೆ, ವಿಚಾರವಂತಿಕೆ ಬೇರೆ ಬೇರೆ ಆಗಿರುತ್ತೆ. ಟ್ಯಾಬ್ಲೆಟ್ ಕಲರ್
ಬೇರೆ ಇರ್ಬೋದು, ಶೇಪ್ ಬೇರೆ ಇರ್ಬೋದು, ಬಟ್ ಕಂಟೆಂಟ್ ಸೇಮೇ ಆಗಿರುತ್ತಲ್ವಾ. ಸೊ ಹಾಗೆ ಜ್ಯೋತಿಷಿಗಳು ಕೂಡ ಅವರವರದ ಜ್ಞಾನಮತ್ತೆಗೆ ಸಂಬಂಧಪಟ್ಟಾಗೆ ಒಂದೊಂದು ರೀತಿಯಲ್ಲಿ ಹೇಳಿರ್ತಾರೆ. ಸೊ ದಟ್ ನಮ್ಮ ಕರ್ಮಗಳಿಗೆ ತಕ್ಕನಾಗೆ ಆ ಗುರುಗಳು ನಮ್ಗೆ ಸಿಕ್ಕಿರ್ತಾರೆ, ಅದರ ಫಲಗಳಾಗಿರುತ್ತೆ. ಬಟ್ ಜ್ಯೋತಿಷ್ಯದಲ್ಲಿ ಒಂದು ಸ್ವಲ್ಪ ಟೇಕಿಂಗ್ ಫಾರ್ ಗ್ರಾಂಟೆಡ್ ಅನ್ನುವಂಥದ್ದು ಇರುತ್ತೆ. ಸೊ ಇದೇ ವಿಚಾರಗಳನ್ನ ನೀವು ಅಲ್ಲಿ ಇಲ್ಲ ಒಂದೇ ಬರಬೇಕು ಅಂತ ನೀವು ಕ್ವಶನ್ ಮಾಡೋದಾದ್ರೆ ಇಲ್ಲಿಯೂ ಕೇಳ್ಬೋದು. ಸೊ ಆತರ ಬರೋದಿಲ್ಲ. ಎಲ್ಲವೂ ಕೂಡ ಒಂದು ಕರ್ಮದ ಆಧಾರದಲ್ಲಿ ಆ ಸಮಯಕ್ಕೆ ಭಗವಂತನ ಪ್ರೇರಣೆಯಿಂದನೇ ಗೊತ್ತೋ ಗೊತ್ತಿಲ್ಲದನೆ ಕೆಲವು ವಿಚಾರಗಳು ಬಾಯಿಂದ ಬಂದಿರುತ್ತೆ. ಈ ತರದ ಪ್ರಿಡಿಕ್ಷನ್ಸ್ ಅಂತ ಬರುವಾಗ ರಿಯಲಿ, ಸೊ ಈ ತರದ ಒಂದು ವಿಚಾರ ಅಂತ ಬರುವಾಗ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋರು ಖಂಡಿತವಾಗಿಯೂ ಆಧ್ಯಾತ್ಮಿಕವಾಗಿ ಒಂದಷ್ಟು ಸಾಧನೆಗಳನ್ನ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಎಸ್, ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ನಾನು. ಇಂಟ್ರೆಸ್ಟೆಡ್, ನಾವು ನ್ಯೂಮರಾಲಜಿ ಕ್ಲಾಸಸ್ಗೆ ಜಾಯ್ನ್ ಆಗ್ಬೇಕು ಮೇಡಮ್, ಕಲಿಬೇಕು ಅನ್ನುವಂಥವ್ರು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಅನ್ನ ಕೊಟ್ಟಿರ್ತೀನಿ, ಖಂಡಿತ ಕಲಿಬಹುದು. ಅಂಡ್ ಆಲ್ಸೋ ಇಲ್ಲಿ ನೀವು ಯೂಟ್ಯೂಬ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಮೀಡಿಯಾ ಆಗಿರ್ಬೋದು, ನ್ಯೂಮರಾಲಜಿ ಅಥವಾ ಒಂದು ಜ್ಯೋತಿಷ್ಯ ಏನೇ ನೀವು ತಿಳ್ಕೊಂಡ್ರು ಕೂಡ ಅದು 0.1% 1% ಅಥವಾ 0% ಕೂಡ ಸಿಗೋದಿಲ್ಲ ನಿಮ್ಗೆ. ಯಾಕಂದ್ರೆ ಅದು ಇನ್ನ ಡೀಪರ್ ಅಲ್ಲಿ ಇರುತ್ತೆ, ಇನ್ನ ಡೆಪ್ತ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಎಲ್ಲ ಗೂಗಲ್ ನೋಡಿ ನಾವು ಅರ್ಥ ಮಾಡ್ಕೊಂಡು ಆ ತರ ಬರೋದಿಲ್ಲ. ನಾಲೆಜ್ ತಪ್ಪಲ್ಲ, ಬಟ್ ಅದು ಯಾವ ಮಟ್ಟದಲ್ಲಿ ನಮ್ಗೆ ಸಿಗ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಲ್ವಾ. ಇಂಟ್ರೆಸ್ಟೆಡ್, ನೀವು ಕಲಿಬಹುದು, ಖಂಡಿತವಾಗಿಯೂ ಕಲ್ತ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಎಸ್, ಇವತ್ತಿನ ಒಂದು ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.